ಶುರುವಾಯ್ತು. ಮಾತು ಶುರುವಾಗ್ಲಿ. ಓಕೆ, ಇದೊಂಥರ ಆಲ್ಮೋಸ್ಟ್ ತುಂಬ ಟೈಮ್ ನಂತರ ರೈಡ್ ಮಾಡ್ತಾ ಇರೋದು. ನಾಳೆಯಿಂದ ವಿ ಹ್ಯಾವ್ ಒಂದು ರೈಡ್ ಇದೆ, ಶರತ್ ಶೆನೈ. ಆ್ಯಕ್ಚುಲಿ ನಿನ್ನೆ ಒಂದು ಕ್ಲಿಪ್ ಹಾಕಿದ್ದೆ, ಹಳೆ ರೈಡ್ ಇದೆ. ಸೊ ಅದನ್ನು ಶರತ್ ನೋಡಿ ಏನಿದೆ ಯಾವ ಕಡೆ ಅಂತ ಕೇಳಿದರು. ಲೈಕ್ ಸಂಬರ್ ನಿಯರ್ ಊಟಿ ಆ ಕಡೆ ಅಂತ. ನಾಳೆ ಹೋಗ್ತಾ ಇದ್ದೀನಿ, ಬರ್ತೀರಾ ಅಂತ. ನಾನಿನ್ನು ಮಂಗಳೂರಲ್ಲೇ ಇದ್ದೆ. ಆ್ಯಕ್ಚುಲಿ ಮೊನ್ನೆ ಹೋಗಿ ಬೆಂಗ್ಳೂರಿಗೆ ಹೋಗಿ ಬಂದಿದ್ದೆ ವಾಪಸ್. ಅವ್ರು ಬೆಂಗಳೂರಲ್ಲಿದ್ದರು, ಹೋಗೋಣ ಅಂತ ಬಾ ಅಂತ. ನಾನು ಫಸ್ಟಿಗೆ ಇಲ್ಲ ಬೇಡ, ಟೂ ಶಾರ್ಟ್ ನೋಟಿಸ್ ಅಂತ. ಆಮೇಲೆ ಅಂದ್ಕೊಂಡೆ ಲೈಕ್ ವಾಟ್ಸ್ ಡಿಫ್ರೆನ್ಸ್, ಯಾವಾಗಲೂ ಎಲ್ಲ ರೈಡ್ ಹಾಗೆ ಲಾಸ್ಟ್ ಮಿನಿಟಲ್ಲೇ ಆಗೋದು. ಸೊ ಜಸ್ಟ್ ಒಂದು ಬ್ಯಾಂಗ್ಳೂರ್ ಹೋಗೋದು ಒಂದಿರೋದು ಅಷ್ಟೇ. ಅದೇ ಫೈನ್, ಒಂದು 10 ಮಿನಿಟ್ಸ್ ಬಿಟ್ಟು ಹೇಳಿದೆ ಇಲ್ಲ ಬರ್ತೀನಿ. ಒಂದು 7 ಡೇಸ್ ಸುಮ್ಮನೆ ಕೇರಳ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಕೊಂಡು ಇಟ್ಸ್ ಬೀನ್ ಅ ವೈಲ್. ಸೊ ಹಾಸನಲ್ಲಿದ್ದೀನಿ. ಆ್ಯಕ್ಚುಲಿ ಒಂದು ಕೆಲಸ ಇತ್ತು. ನಮ್ಮ ಬೈಕರ್ ಫ್ರೆಂಡೇ, ಯೂಸ್ ಟು ಬಿ ಎ ಫ್ರೆಂಡ್. ಅಮ್ಮಂಗೆ ಹುಷಾರಿಲ್ಲ ಹಂಗೆ ಹಿಂಗೆ ಅಂತ ಅರ್ಜೆಂಟ್ ಹಣ ಬೇಕಂತ ಕೇಳಿದ್ದ. ನನಗೆ ಏನೋ ಆವಾಗ ಇದು ಗೊತ್ತಾಗಿಲ್ಲ. ನಾನು ಅರ್ಜೆಂಟ್ ಇದ್ದಾನ ಅಂತೇಳಿ ಏನೋ ಇದು ಮಾಡಿಕೊಟ್ಟೆ. ಆಮೇಲೆ ಇವಾಗ ಅದು ಆಗಿ ಒಂದು 4-5 ವರ್ಷ ಆಯ್ತು. ಇವಾಗ ಪ್ರತಿ ಸಲ ಕೇಳುವಾಗ ಇಲ್ಲ ಇವಾಗ ಇಲ್ಲ, ನೀನು ನೆಕ್ಸ್ಟ್ ಕೊಡ್ತೀನಿ, ಇನ್ನೊಂದು ಸಲ ಕೊಡ್ತೀನಿ, ಹಂಗೆ ಹಿಂಗೆ. ಹಾಸನದಲ್ಲಿ ಮನೆ, ಬಟ್ ಮಂಗಳೂರವನೇ. ಈ ಸಲ ಕೇಳಿದಾಗಲೂ ಅದೇ ಸ್ಟೋರಿ. ಲಾಸ್ಟ್ ಟೈಮ್ ನಾನು ಹೋಗಿ ಡೈರೆಕ್ಟ್ ಮನೆಗೆ ಹೋಗಿದ್ದೆ. ಆವಾಗ ಫುಲ್ಲು ಕೈ ಕಾಲು ಹಿಡಿದು ಇಲ್ಲ ಗ್ಯಾರಂಟಿ ಕೊಡ್ತೀನಿ, ಇನ್ನೊಂದು ಒಳಗಡೆ ಕೊಡ್ತೀನಿ, ಹಂಗೆ ಹಿಂಗೆ ಅಂತೇಳಿ ಪುನಃ ನಾನು ವಾಪಸ್ ಬಂದೆ. ಆಮೇಲೆನೂ ಸೇಮ್ ಸ್ಟೋರಿ. ಒಳ್ಳೆ IT ಜಾಬ್ ಇದೆ, ಬೈಕೆಲ್ಲ ಇಟ್ಕೊಂಡು ಆರಾಮಾಗಿ ತಿರುಗಾಡ್ಕೊಂಡೆಲ್ಲ ಇರ್ತಾನೆ. ಕೊಟ್ಟ ಹಣ ವಾಪಸ್ ಕೊಡೋಕ್ಕೆ ಏನಂತ ಇವರಿಗೆ ಅಟ್ಲೀಸ್ಟ್ ತಿಂಗಳಿಗೆ ಒಂದು 2-3 ಸಾವಿರ ಕೊಟ್ಟರು ಪರವಾಗಿಲ್ಲ. ಆ ಥರ ಆದರೂ ಕೊಡ್ತಾ ಹೋದರೂ ಪರವಾಗಿಲ್ಲ. ಆಮೇಲೆ ಗೊತ್ತಾಯಿತು ತುಂಬ ಜನರಿಗೆ ಅದೇ ಥರ ಹಣ ತಗೊಂಡು ಎಲ್ಲರ ಹತ್ರ ಆಮೇಲೆ ಕೊಡ್ತಾನೆ ಇಲ್ಲ ಅಂತ ವಾಪಸ್. ಓಕೆ, ರೀಚ್ ಆಗಿದ್ದೀವಿ. ಒಂದು ವಾಯ್ಸ್ ಏನೋ ಆಯಿತು ಬರೋವಾಗ. ಗೆಸ್ಸಿಂಗ್ ಏನಂದರೆ ಬರ್ತಾ ಫುಲ್ ಹೆಲ್ಮೆಟ್ ಆ್ಯಕ್ಚುಲಿ ಅದು ಸ್ವಲ್ಪ ನಂದು ಇದು ಕಟ್ಟಾಗಿದೆ, ವೈಸರ್. ಸೊ ಸ್ವಲ್ಪ ಓಪನ್ ಆಗೇ ಇತ್ತು, ಅದಕ್ಕೆ ಅನಿಸುತ್ತೆ ಮೋಸ್ಟ್ಲಿ. ನಾನು ಫುಲ್ ಅದು ತನ್ನ ಗಾಳಿ ಹೊಡಿತಾ ಇರ್ತಲ್ಲ, ಬಾಯಲ್ಗೆಲ್ಲ ಗಾಳಿ ಹೋಗಿ ವಾಯ್ಸೇ ಹೋಯ್ತು ಅನಿಸುತ್ತೆ. ಅಲ್ಲಿ ಲಾಸ್ಟ್ ಬರುವಾಗ ಹಾಸನವರೆಗೆ ಕರೆಕ್ಟಾಗಿತ್ತು. ಈಗ ಇಲ್ಲಿ ರೀಚ್ ಆಗಿ ಶರತ್ತಿಗೆ ಕಾಲ್ ಮಾಡ್ತೀನಿ, ವಾಯ್ಸೇ ಬರ್ತಾಯಿಲ್ಲ. ನಥಿಂಗ್ ಅಪ್ಡೇಟ್. ಅದೇ ಫುಲ್ ಹೈವೇ ಇದು ಮಾಡ್ಕೊಂಬಂದೆ. ಶರತ್ ಈಗ ಜಸ್ಟ್ ಬಿನಿಲ್ ಮನೆಗೆ ಹೋಗಿದ್ದಾರೆ ಇಲ್ಲೇ ಹತ್ತಿರ. ಸೊ ನಾನು ಫ್ರೆಶ್ ಆಗ್ತೀನಿ, ಒಂಥರ ಫುಲ್ ಸ್ನಾನೆಲ್ಲ ಮಾಡಿ ಸ್ವಲ್ಪ. ಇವತ್ತೇನಿಲ್ಲ, ನಾಳೆ ಬೆಳಗ್ಗೆಯಿಂದ ಆ್ಯಕ್ಚುಲ್ ರೈಡ್ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಅದ್ರ ಬಗ್ಗೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಟು ಬಿ ಆನೆಸ್ಟ್, ನನಗೆ ಕೇರಳ ಅಂತ ಗೊತ್ತು. ಶರತ್ ಮೊನ್ನೆ ಅದೇನೋ ಹೇಳಿದಾಗೆ ಲೈಕ್ ಈಸ್ ಗೋಯಿಂಗ್ ಟುವರ್ಡ್ಸ್ ಕೇರಳ. ಬಟ್ ಅದು ಈ ಕೇರಳದಲ್ಲಿ ಎಲ್ಲಿ ಹೋಗ್ತಾನೆ, ಏನು ರೈಡ್ ಪ್ಲ್ಯಾನ್ ಅಂತ ಏನು ಐಡಿಯಾ ಇಲ್ಲ. ಸೊ ಸದ್ಯಕ್ಕೆ ನೋಡೋಣ. ಐ ಆಮ್ ನಾಟ್ ರಿಯಲಿ ಬಾದರ್ಡ್ ಆಸ್ ಲಾಂಗ್ ಆ್ಯಸ್ ಶರತ್ ಇದ್ದರೆ ಯೂಶ್ವಲಿ ಅವರೆಲ್ಲ ಸಖತ್ತೊಳ್ಳೆ ಪ್ಲ್ಯಾನ್ ಮಾಡಿರ್ತಾರೆ. ಸೊ ನನ್ನ ಬೈಕ್ ರೈಡ್ ಮಾಡ್ತಾ ಇರೋದು ಕೂಡ ನಾಟ್ KTM 390 ಅಡ್ವೆಂಚರ್ ಅಲ್ಲ, ಇನ್ನೊಂದು ಬೈಕ್. ಇಲ್ಲಿ ಸೂನ್ ಗೆಟ್ ಟು ನೋ. ಅದಕ್ಕೆ ಶರತ್ ಅಂತ ಹೇಳಿದ್ರೆ ಈ ಪ್ರಾಬ್ಲಿ ಗೆಸ್ ಮಾಡಿರ್ಬೋದು. ಓಕೆ, ವಾಯ್ಸ್ ಬಂದಮೇಲೆ. ಗುಡ್ ಮಾರ್ನಿಂಗ್. ಸೊ ಫೈನಲಿ ನಮ್ಮ ರೈಡ್ ಸ್ಟಾರ್ಟ್ ಆಗ್ತಾಯಿದೆ. ನಾನು ಹೇಳ್ದಾಗೆ ಡಾಮಿನಾರ್. ಸೊ ತುಂಬ ವರ್ಷ ಆದಮೇಲೆ ಲೈಕ್ ನಾನು ಲಾಸ್ಟ್ ಡಾಮಿನಾರ್ ರೈಡ್ ಮಾಡಿದ್ದು ಶರತ್ ಒಟ್ಟಿಗೆ. ಅದು ಒಡಿಸಿ ಮಾಡಿದಾಗ ಆಲ್ ದ ವೇ ಅರುಣಾಚಲೆಲ್ಲ ಫುಲ್ಲು ಆ ತುದಿಯಲ್ಲೆಲ್ಲ ಓಡಿಸಿದ್ವಿ. ಆವಾಗ ಫಸ್ಟ್ ಇದರಲ್ಲೂ ಹೊಸ ವರ್ಷನ್ ಬಂದಿದ್ದು ಆ ಟೈಮಲ್ಲಿ. ಇದು ಆ್ಯಕ್ಚುಲಿ ಲೇಟೆಸ್ಟ್ ವರ್ಷನ್. ತುಂಬ ಡಾಮಿನಾರ್ ಅವರೆಲ್ಲ ಹೇಳಿದರು ಬೈಕ್ ನೋಡಿ, ಲೈಕ್ ತುಂಬ ಹೊಸ, ಲೈಕ್ ಇಟ್ಸ್ ಫಾರ್ ಬೆಟರ್ ದೆನ್ ನಾನು ಫಸ್ಟ್ ಆವಾಗ ರೈಡ್ ಮಾಡಿದ್ದು ಅಂತ. ಆವಾಗಲೇ ಲೈಕ್ ಇಟ್ ವಾಸ್ ರಿಯಲಿ ಫನ್ ಆ್ಯಂಡ್ ಲೈಕ್ ಐ ಹ್ಯಾಡ್ ಲೈಕ್ ಅ ಸೂಪರ್ ಫನ್. ಸೊ ಆಲ್ ದ ವೇ 1 ವೀಕ್ ಕೇರಳ, ಕೇರಳ ಫುಡ್, ಕೇರಳ ಪಳಂಪೊರಿ. ತುಂಬ ಟೈಮ್ ಆದ ನಂತರ ಪಳಂಪೊರಿ ಸಿಗ್ತಾ ಇದೆ. ಓಕೆ, ಶರತ್ ಈಸ್ ಹಿಯರ್. ಶರತ್, ಚಾಯ್ ಪಳಂಪೊರಿ. Let's have some good food in Kerala. Okay, what's the plan? 7 days? Let's start riding now. Okay. Plan me on food. Rough plan is there. Okay.
Ooty, a bit of Mundi, the route that you have done, a bit of places. ಕಿನ್ನಕರ ಇಲ್ಲ ಓಕೆ ಸೂಪರ್ ಎಲ್ಲ ಹಂಗೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ ವಿಲ್ ಎಕ್ಸ್ಪ್ಲೋರ್ ಆ್ಯಂಡ್ ಗೋ ಅದರ್ ಎಕ್ಸ್ಪ್ಲೋರ್ Time there, 5 days time there. ಓಕೆ So let's figure out where all we can go. ಡನ್ ಮಾರ್ನಿಂಗ್ ವಿಲ್ ನಾವು ಕೇರಳ ಚಾಯ್ ಆ್ಯಂಡ್ ಪಳಂಪೊರಿ ವೈಭವ್ ಅಂತ ಬ್ರೇಕ್ಫಾಸ್ಟ್ ಆಯಿತು. ಸೊ ಇಲ್ಲಿಂದ ಡೈರೆಕ್ಟ್ ಊಟಿ ವಯಾ ಕೊಳ್ಳೇಗಾಲ ಹೋಗ್ತೀವಿ. ಫ್ರಮ್ ಕೊಳ್ಳೇಗಾಲ ಆಮೇಲೆ ಚಾಮರಾಜನಗರ ಗುಂಡ್ಲುಪೇಟೆ ಅದನ್ನು ರೂಟ್ ಆಗಿ ನೆಕ್ಸ್ಟ್ ಬಂಡಿಪುರ. ಹಾಂ ಕೇಳ್ತದೆ. ಇದು ನಾರ್ಮಲ್ ಮೆಶಲ್ ಇದೆ. ಹಾಂ ಓಕೆ ಬರ್ತೀವಿ. ನೀವು ಬಂದಿದ್ರಲ್ಲ ಎರಡು ಚೆನ್ನಾಗಿದೆ ಇಲ್ಲಿ ಊಟ ಅಂತ. ಲುಕ್ಸ್ ಆಲ್ ನೈಸ್. ಹೊರಗಡೆಯಿಂದ ಒಬ್ಬರು ಎಲ್ಲ ಇದು ಬೆಸ್ಟ್ ಹಂಗಿಲ್ಲ ಒಳ್ಳೆ ಸರ್ಟಿಫಿಕೇಟ್ ಬೇರೆ. മധുര കഴിക്കും. ಹೋಟ್ಲಲ್ಲಿ ಊಟ ಮಾಡಿ ಮೆಸ್ ಅಂತೇಳಿ ಒಳ್ಳೆ ಫಿಶ್ ಊಟ ಸಿಗುತ್ತೆ. ಮಸಿನಗುಡಿಯಲ್ಲಿ ಟುವರ್ಡ್ಸ್ ಊಟಿ ಹೋಗೋ ರೂಟಲ್ಲಿ ಚೆನ್ನಾಗಿದೆ. ಯು ಕ್ಯಾನ್ ಕಮ್ ಆ್ಯಂಡ್ ಆ್ಯಕ್ಚುಲಿ ಹ್ಯಾವ್ ಸಖತ್ ಒಳ್ಳೆ ಮತ್ತಿ, ಬೂತಾಯಿ ಮತ್ತು ಬಂಗುಡೆ ಮೀನು ಫ್ರೈ ಸಿಗುತ್ತೆ. ಫುಲ್ ಲೈಕ್ ಬಾಯ್. ಇದು ನೀವು ನಾರ್ಮಲ್ ಕ್ಯಾಮ್ರಾದಲ್ಲಿ ತೆಗೆದ್ರೆ ಆ ಬೆಟ್ಟ ಸ್ಟಿಲ್ ಇರುತ್ತೆ, ಇದು ಮೂವ್ ಆಗೋ ಥರ ಆ ಥರ ಒಂದು ಬರುತ್ತೆ, ಒಳ್ಳೆ ಎಫೆಕ್ಟ್ ಬರುತ್ತೆ. ಈಗ ಸ್ಟಾರ್ಟ್ ಆಯಿತು.
ಅಲ್ಲಿ ಕೆಳ ಇಲ್ಲೇ ಇಡ್ಬೋದಾ ಅಂತ ಅದು ಟರ್ನ್ ಅಲ್ಲ. ಸೆಟ್ ಇವತ್ತೊಂದು ಲಾಂಗ್ ರೈಡ್, ಬಟ್ ನಾಳೆ ಮೋಸ್ಟ್ ಇಂಟ್ರೆಸ್ಟಿಂಗ್ ಆಗಿ ನೈಟ್ ರೈಟ್ ನೆಕ್ಸ್ಟ್ ಲಾಸ್ಟ್ ಟೈಮ್ ನಾವು ಬೈಕಲ್ಲೇ ಪಾರ್ಕ್ ಮಾಡಿದ್ವಿ. ಓಕೆ, ಬ್ಯಾಂಗ್ಳೂರ್ ರೀಚ್ ಆಗಿದೆ, ಸಾರಿ ಊಟಿ ರೀಚ್ ಆಗಿದ್ದೀವಿ. ಸೊ ನಮಗೊಂದು ಒಳ್ಳೆ ಪ್ರಾಪರ್ಟಿ ಇಲ್ಲಿ ಶರತ್ ಬುಕ್ ಮಾಡಿದ್ದಾರೆ ರೂಮ್. ಆಸಮ್, ನೈಸ್ ಪ್ರಾಪರ್ಟಿ. ಆಸಮ್. ಒಂದು 5:30 ಆಗ್ತಾ ಬಂತಷ್ಟೇ. ಸೊ ರೀಚ್ ಇಯರ್. ವೆದರ್ ಆಗಲೇ ಕೋಲ್ಡ್ ಸ್ಟಾರ್ಟ್ ಆಗಿದೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಫುಲ್ ಹಾಕ್ಕೊಂಡು ಕೂರ್ಬೇಕನ್ಸುತ್ತೆ. ನೈಸ್ ಮತ್ತು ಪೀಸ್ಫುಲ್ ಇದೆ, ಅರ್ಥ ಆಗಲ್ಲ. ಓಕೆ, ಇದು ಶರತ್ ಅವರ ರೂಮು. ಫ್ರೆಶ್ ಆಗ್ತಿದ್ದಾರೆ. ಹಾಂ, ಎಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಟೇಬಲ್ ಪಿಲ್ಲಕ್ಕು. ಹಾಂ, ಟೀ. ಆ್ಯಂಡ್ ಇದು ನಮ್ಮ ರೂಮ್. ಯಾ, ಕಮಿಂಗ್. 1 second. ನೈಸ್, ಸಾಕ, ಚೆನ್ನಾಗಿದೆ. ಸಾಕಾದಿದೆ ಹೊರಗಡೆಯಿಂದ ನೋಡೋಕ್ಕೆ. ಆಸಮ್. ಓಕೆ, ಸೊ ಎಲ್ಲ ಫ್ರೆಶ್ ಆಗಿ ಲುಂಗಿ ಹಾಕ್ಕೊಂಡು ತಿರುಗಾಡ್ತಾ ಇದ್ದೀನಿ. ಸೊ ನೈಸ್. ವೆದರ್ ಒಂಥರ ಕೋಲ್ಡ್ ಡ್ರಾಪ್ ಆಗ್ತಾ ಇದೆ ಟೆಂಪ್ರೇಚರ್ ಎಲ್ಲ. ಸೊ ಒಂದು ಲೈಕ್ ವಿ ಹ್ಯಾಡ್ ಅ ರಿಯಲಿ ಫನ್ ರೈಡ್. ಶರತ್ ಮತ್ತು ಒಂದು ಡಾಮಿನಾರ್ ಒಳ್ಳೆ ಅದು ಅಪ್ಪಲ್ಲೇ ಇದರಲ್ಲೆಲ್ಲ ಘಾಟಲ್ಲೆಲ್ಲ ಹಿಂಗೆ ಬಂದ್ವಿ ಅಂದರೆ ಲೈಕ್ ನೈಸ್, ಒಂಥರ ಫೀಡ್ಬ್ಯಾಕ್ ಅಷ್ಟು ಸ್ಮೂತ್ ಇದೆ. ಸಖತ್ ಖುಷಿ ಆಯಿತು. ಸೊ ಎನಿವೇ, ವಿ ಹ್ಯಾಡ್ ರಿಯಲಿ ಗುಡ್ ಫನ್ ಡೇ. ಒಳ್ಳೆ ರೈಡ್. ಆ್ಯಂಡ್ ಫ್ರಮ್ ಟುಮಾರೋ ಈ ಕಡೆದು ಈ ಕಡೆ ನೀಲಗಿರಿ ಪಾರ್ಟ್ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತೀವಿ. ಸೊ ದ್ಯಾಟ್ಸ್ ದ ಪ್ಲ್ಯಾನ್. ಕಿನ್ನಕೊರೆ ಆದರೆ ಹೋಗ್ಬೋದು, ಅದೇ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ವಿಲ್ ಸಿ. ಸೊ ಇಲ್ಲೇ ಎದುರುಗಡೆನೇ ಇರೋದು. ಇಡೀ ಪ್ರಾಪರ್ಟಿಯಲ್ಲಿ ಬೇರೆ ಯಾರಿಲ್ಲ ಸದ್ಯಕ್ಕೆ, ನಾವು ಮೂವರೇ ಇದ್ದೀವಿ ಆ್ಯಕ್ಚುಲಿ. ನೈಸ್. UFO.